ಸಿಎಂ ಸಿದ್ದರಾಮಯ್ಯ ಅವರು ವೈಯಕ್ತಿಕ ವಿಚಾರ ಅಂತ ಹೇಳಿರುವಂತದ್ದು ಬಹಳ ಚರ್ಚೆಗೆ ಇದಾಗ್ತಾ ಇದೆ. ತಾವು ತಂದೆಯಾಗಿ ಏನ್ ಹೇಳ್ತೀರಿ? ಈಗಾಗಲೇ ಮಗಳನ್ನು ಕಳ್ಕೊಂಡು ನಾವು ಬಹಳ ದುಃಖದಾಗಿದ್ದೇವೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ. ಈ ರೀತಿ ಅವರು ವೈಯಕ್ತಿಕವಾಗಿ ಅಂದ್ರೆ ನಾವೇನು ಮುಸ್ಲಿಂ ಸಂಬಂಧಿಕರ ಅಥವಾ ಅದನ್ನು ಒಂದು ಪದಕ್ಕೆ ನಾವೇನಾರ ಅದ ತುಷ್ಟೀಕರಣ ಮಾಡ್ತೇವೆ? ನಾವು ಯಾರು ಅದಕ್ಕೆ ಜೊತೆ ಇದ್ದೇವೆ? ವೈಯಕ್ತಿಕ ಅಂದ್ರೆ ಏನು? ನಾವೇನು ವ್ಯಾಪಾರ ಮಾಡ್ತಿದ್ವಿ ಅವ್ರ ಕೂಟ? ಯಾವ ರೀತಿ ಅವ್ರು ಹೇಳಿಕೆ ಕೊಡ್ತಾರೆ? ಇದು ಖಂಡನೀಯ. ಈ ರೀತಿ ಹೇಳಿಕೆ ಕೊಡಬಾರ್ದು. ನಮಗೂ ಕೂಡ ಅದೇ ದುಃಖ ಆಗತೈತಿ. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನನ್ನ ಮಗಳನ್ನ ಕಳ್ಕೊಂಡ ನಾನು ಒದ್ದಾಡತೀನಿ, ನನ್ನ ಕುಟುಂಬ ಒದ್ದಾಡತ್ತೆ, ನನ್ನ ಬಂಧು ಬಳಗ, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಚಿಂತನೆಯಲ್ಲಿ ಇದ್ದಾರೆ, ಭಯ ಭೀತಿನಲ್ಲಿ ಆಗಿದ್ದಾರೆ. ಅಂತ ಒಂದು ವಾತಾವರಣದಾಗ ಈ ರೀತಿ ರಾಜ್ಯ ಸರ್ಕಾರದ ಹೇಳಿಕೆ ಬರೋದ್ರಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ನೋಡ್ತಾ ಇದೆ. ಈಗಾಗಲೇ ನಮ್ಮ ಸಮಾಜದ ಅಧ್ಯಕ್ಷರು ಕೂಡ ಶಾಮನೂರು ಶಿವಶಂಕರಪ್ಪರು ಕೂಡ ಫೋನ್ ಮಾಡಿದ್ರು, ಯಾವ್ದು ಕೇಳಿದ ಭಯ ಪಡಕ್ ಹೋಗ್ಬೇಡ, ನಾನು ನಿನ್ ಜೊತೆಗದೇವಿ, ಪಾರ್ಟಿ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನೀ ಏನಿದ್ರು ಏನ್ ಸತ್ಯ ಐತೆ ಅದನ್ನೇ ಹೇಳ, ಯಾರು ಹೇಳಿದ್ರು ಅವ್ರಿಗೆ ಕೌಂಟರ್ ಕೊಡು ಅಂತ ಹೇಳಿದ್ದಾರೆ. ಅಂತ ಒಂದು ನಮ್ಮ ವೀರಶೈವಲಿಂಗಾಯತ ಸಮಾಜ ಈಗ ಆಲ್ರೆಡಿ ಡಿಸ್ಕಷನ್ ಎಲ್ಲ ಇದಾರೆ. ನಾನು ವೈಯಕ್ತಿಕ ವಿಚಾರ ಅಂದಾಗ ಈಗ ನಾನು ಏನಂತ ಹೇಳಿ ನಿಮ್ಗೆ, ಏನಾಕಿ ಏನು ಅವ್ರು ಕೂಡ ವ್ಯಾಪಾರ ಇತ್ತ, ಏನು ಕೊಡ್ತಗೊಳ್ಳೋದಿತ್ತ, ಅಥವಾ ಏನಾದ್ರು ಸಂಬಂಧ ಬೆಳೆಸಿದ್ವಿ? ವೈಯಕ್ತಿಕ ಅಂತೇಳಿ ಈ ರೀತಿ ಕೊಡೋದ್ರಿಂದ ಅದು ಖಂಡನೀಯ ಐತೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಇದು ಒಂದು ಯಾವ ರೀತಿ ತಾವು ಹೇಳಿಕೆ ಕೊಟ್ರಿ. ಮತ್ತೊಂದು ಹೇಳಿಕೆ ಇದಾಗ್ತಾ ಇದೆ, ಲವ್ ಜಿಹಾದ್ಗೆ ನನ್ನ ಮಗಳು ಬಲಿಯಾಗಿದ್ದಾಳೆ, ಎಷ್ಟು ಮಟ್ಟಿಗೆ ಸತ್ಯ ಸರ್? ಖಂಡಿತ ಸುಳ್ಳು ಸರ್. ಯಾವ ಕಾರಣಕ್ಕೂ ಆ ರೀತಿ ಇಲ್ಲ. ಇವರೆಲ್ಲ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನನ್ನ ಮಗಳದ ತಪ್ಪು ಇರೋರ ಗತಿ ಬಿಂಬಿಸಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಆಕೆಗೆ ಅಪವಾದ ಕೊಡುವಂತ ನಡೆಸಿದ್ದಾರೆ. ಆಕ್ಚುಲಿ ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡಿ ಆಕೆಗೆ ಆಲ್ರೆಡಿ ಒಂದು ಎನ್ಕೌಂಟರ್ ಮಾಡಿ ಅವನ್ನ ಗಲ್ಗೇರಿಸಿದ್ರೆ ಆಕೆಗೆ ಆತ್ಮಕ್ಕೆ ಶಾಂತಿ ಸಿಗ್ತದೆ ನಮ್ಮ ಎರಡು ಬೇಡಿಕೆ ಇದ್ದು. ಅಂತದ್ರಾಗಿಂತ ಹೇಳಿಕೆ ಕೊಟ್ರೆ ನನಗೇನು ಅನಿಸ್ತೈತಿ, ಇವರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಆಕೆನ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಅನೇಕ ಮುಖಂಡರು ನಮ್ಮ ಬಿಜೆಪಿ MLAಗಳು ಕೂಡ ಬಂದಿದ್ರು, ಯತ್ನಾಳ್ ಸಾಹೇಬರು ಬಂದಿದ್ರು, ಮಹೇಶ್ ತೆಂಗಿನಕಾಯಿ ಅವರು ಕೂಡ ಬಂದ್ರು. ಈ ರೀತಿ ನಮ್ಮ ಆಗಬಾರ್ದು, ಈ ರೀತಿ ಘಟನೆ ಆಗಬಾರ್ದು, ತಾವೆಲ್ಲ ಎಚ್ಚರ ವಹಿಸಬೇಕು. ಆಗೈತಿ, ನಾವೆಲ್ಲ ನಿಮ್ ಜೊತೆಗೆ ಅದೇವಿ. ಅದಕ್ಕೆ ದಯಮಾಡಿ ನೀವು ಯಾವ್ದು ಅದಕ್ಕೆ ಆ ರೀತಿ ಇವಾಗ ಏನು ಅವರು ರಾಜಕೀಯ ಮಾಡಿಲ್ಲ. ನಮಗ್ ಸಂತಾನ ಹೇಳಕ್ ಬಂದಿದ್ರು, ನಮ್ಮ ಮನೆಯಾಗೂ ಕೂಡ ಅದಕ್ಕೂ ಬರ್ಸುವಂತ ಶಕ್ತಿ ತುಂಬಿ ಹೋದಕ್ಯಾರ. ಆ ರೀತಿ ಯಾವುದೇ ರೀತಿಯಿಂದ ಪಾರ್ಟಿವಾಗಿ ಅವ್ರೇನು ರಾಜಕಾರಣಿ ಮಾಡಕ್ ಬಂದಿಲ್ಲ. ಅವ್ರ ಮನೆಗೆ ಸಂತಾನ ಹೇಳಕ್ ಬಿಜಾಪುರದಿಂದ ಬಂದ್ ಹೇಳಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.